ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದ ಪ್ರಮುಖ 12 ನದಿಗಳ ನೀರು ನೇರವಾಗಿ ಕುಡಿಯಲು ಯೋಗ್ಯವಲ್ಲ ಅನ್ನುವಂತಹ ವರದಿ ಬೆಚ್ಚಿ ಬೀಳಿಸಿದೆ. ಇದರ ಬೆನ್ನಲ್ಲೇ ನದಿಗಳು ಕಲುಷಿತಗೊಳ್ಳೋದಕ್ಕೆ ಕಾರಣವೇನು ಅನ್ನೋ ಬಗ್ಗೆ TV9 ರಿಯಾಲಿಟಿ ಚೆಕ್ ಮಾಡ್ತಿದೆ. ಕಾವೇರಿ ಹರಿಯುವಂತಹ ಮೈಸೂರು ಮಂಡ್ಯದಲ್ಲೂ TV9 ರಿಯಾಲಿಟಿ ಚೆಕ್ ಮಾಡಿದ್ದು ಇದರ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ. ನಿಜ, ಕಾವೇರಿ ಕನ್ನಡ ನಾಡಿನ ಜೀವನದಿ, ಅನ್ನವ ನೀಡುವ ಪುಣ್ಯ ನದಿ, ಕೋಟಿ ಕೋಟಿ ಜನರಿಗೆ ಜೀವನಾಡಿ. ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟದ ತಲಕಾವೇರಿಯಲ್ಲಿ ಉಗಮಿಸಿ ಮೈಸೂರು ಮಂಡ್ಯ ಜಿಲ್ಲೆಯ ಮೂಲಕ ತಮಿಳುನಾಡಿಗೆ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಆದ್ರೀಗ ಇದೇ ಕಾವೇರಿ ನದಿ ಕುರಿತು ಬೆಚ್ಚಿ ಬೀಳಿಸುವ ವರದಿ ಹೊರಬಿದ್ದಿದೆ. ಕಾವೇರಿ ನದಿ ನೀರು ನೇರವಾಗಿ ಕುಡಿಯಲು ಯೋಗ್ಯವಲ್ಲ. ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿಯಿಂದ ಆತಂಕ. ನೀರು ಕಲುಷಿತವಾಗ್ತಿರುವ ಬಗ್ಗೆ TV9 ರಿಯಾಲಿಟಿ ಚೆಕ್. ರಾಜ್ಯದ 12 ನದಿಗಳ ನೀರು ಕುಡಿಯಲು ಸುರಕ್ಷಿತವಲ್ಲ ಅಂತ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೆಪ್ಟೆಂಬರ್ನಲ್ಲಿ ನಡೆಸಿದ ಪರೀಕ್ಷೆ ವರದಿಯನ್ನು ನೀಡಿದೆ. ಆಮ್ಲಜನಕದ ಕೊರತೆ, ಬಯೋಕೆಮಿಕಲ್, ಆಕ್ಸಿಜನ್, ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ, ಫೆಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗಳು ಹೆಚ್ಚಿವೆ ಅಂತ ಹೇಳಿದೆ. ಯಾವ ನದಿ ನೀರಿಗೂ ಎ ದರ್ಜೆಯ ಮಾನ್ಯತೆ ಸಿಕ್ಕಿಲ್ಲ. ಜೀವನದಿ ಕಾವೇರಿಗೆ ಸಿ ದರ್ಜೆ ಮಾನ್ಯತೆ ಸಿಕ್ಕಿದ್ದು ಡೇಂಜರ್ ಪಟ್ಟಿಯಲ್ಲಿದೆ. ಹಾಗಿದ್ರೆ ಕಾವೇರಿ ಮಲಿನವಾಗ್ತಿರೋದಲ್ಲಿ ಕಾವೇರಿ ಒಡಲು ವಿಷವಾಗ್ತಿರೋದು ಹೇಗೆ ಅನ್ನೋದ್ರ ಬಗ್ಗೆ TV9 ರಿಯಾಲಿಟಿ ಚೆಕ್ ನಡೆಸಿದೆ. ರಾಜ್ಯದ ಬಹುತೇಕ ನದಿಗಳ ನೀರು ಮಲಿನವಾಗಿದೆ, ಕುಡಿಯೋದಕ್ಕೆ ಯೋಗ್ಯವಲ್ಲ ಅಂತೇಳಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಆತಂಕಕಾರಿ ವರದಿಯನ್ನ ನೀಡಿದೆ. ಈ ಬಗ್ಗೆ TV9 ರಿಯಾಲಿಟಿ ಚೆಕ್ ನಡೆಸ್ತಾ ಇದೆ. ನೀವು ನೋಡ್ತಾ ಇರಬಹುದು ಈ ಒಂದು ಸ್ಥಳವನ್ನ. ಅಂದ್ರೆ ಪ್ರಮುಖವಾಗಿ ಕಾವೇರಿ ಒಡಲಿಗೆ ಕೈಗಾರಿಕೆಯ ತ್ಯಾಜ್ಯ ನೀರು ಬಂದು ಸೇರುವಂತಹ ಸ್ಥಳ ಇದಾಗಿದೆ. ಕಾವೇರಿ ಒಡಲು ಸೇರುತ್ತಿದೆ ಕೈಗಾರಿಕೆ ಮತ್ತು ಆಸ್ಪತ್ರೆಯ ತ್ಯಾಜ್ಯ. ಮೈಸೂರಿನ ಊಟಗಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಕಾವೇರಿ ಕಲುಷಿತ. TV9 ಮೈಸೂರು ಪ್ರತಿನಿಧಿ ರಾಮ್ ಕಾವೇರಿ ಹರಿದು ಹೋಗುವ ಮೈಸೂರು KRS ರಸ್ತೆಯ ಊಟಗಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ರಿಯಾಲಿಟಿ ಚೆಕ್ ಮಾಡಿದ್ದು ಅದ್ ಹೇಗೆ ಜೀವನದಿ ಕಲ್ಮಶವಾಗ್ತಿದೆ ಎನ್ನುವುದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಮೈಸೂರು KRS ರಸ್ತೆಯ ಈ ಒಂದು ಸ್ಥಳದಲ್ಲಿ ಏನು ಹರಿದು ಬರ್ತಾ ಇದೆ, ಇದು ಯಾವುದೇ ನಾಲೆಯಿಂದ ಹರಿದು ಬರ್ತಾ ಇರುವಂತಹ ನೀರಲ್ಲ. ಈ ಒಂದು ಭಾಗದಲ್ಲಿರುವಂತಹ ಅಂದ್ರೆ ಈ ಏನು ನೀರು ಹರಿದು ಬರ್ತಾ ಇದೆ ಇದರಿಂದ ಸ್ವಲ್ಪ ದೂರದಲ್ಲೇನೆ ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶ ಇದೆ. ಅದರ ಜೊತೆಗೆ ಊಟಗಳ್ಳಿ ಕೈಗಾರಿಕಾ ಪ್ರದೇಶ ಇದೆ, ಮತ್ತೆ ಸಾಕಷ್ಟು ಆಸ್ಪತ್ರೆಗಳಿದಾವೆ. ಈ ಎಲ್ಲ ಅಂದ್ರೆ ಕೈಗಾರಿಕಾ ಪ್ರದೇಶದ ಆಸ್ಪತ್ರೆಯ ತ್ಯಾಜ್ಯದ ನೀರೇನಿದೆ ಇದು ಇಲ್ಲಿ ಹರಿದು ಬರ್ತಾ ಇರುವಂತದ್ದು. ಸದ್ಯ ಈಗ ನೀವು ನೋಡ್ತಾ ಇರುವಂತದ್ದು ಈ ಒಂದು ಕೈಗಾರಿಕಾ ತ್ಯಾಜ್ಯದ ಅಂದ್ರೆ ಇದರ ಬಣ್ಣವೇ ಸಂಪೂರ್ಣ ಬದಲಾಗಿದೆ. ಅಂದ್ರೆ ಬಿಳಿ ಬಣ್ಣದ ಹೊರತಾಗಿ ಹಳದಿ ಬಣ್ಣ, ಹಳದಿ ಮಿಶ್ರಿತ, ಹೀಗೆ ಸಾಕಷ್ಟು ತ್ಯಾಜ್ಯ ವಸ್ತುಗಳು ಸಹ ಈ ಒಂದು ಬಾಟಲ್ ನಲ್ಲಿ ಸಂಗ್ರಹ ಆಗಿರುವಂತದ್ದು. ಪರಿಶುದ್ಧವಾಗಿ ಹರಿಯುವ ಕಾವೇರಿಗೆ ಸೇರ್ತಿದೆ ಕೆಮಿಕಲ್ ನೀರು. ಶ್ರೀರಂಗಪಟ್ಟಣದ ಬಳಿ TV9 ರಿಯಾಲಿಟಿ ಚೆಕ್ ಬಣ್ಣ ಬಯಲು. ಮೈಸೂರು ಮಾತ್ರವಲ್ಲ, ಮಂಡ್ಯದ ವಿವಿಧ ಕಡೆಯೂ ಕಾವೇರಿಗೆ ಕೆಮಿಕಲ್ ನೀರು ಸೇರುತ್ತಿದೆ. ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗೋಳ ಗ್ರಾಮದ ಬಳಿ TV9 ರಿಯಾಲಿಟಿ ಚೆಕ್ ನಡೆಸಿದ್ದು ಜೀವನದಿಯ ಅಸಲಿ ಬಣ್ಣವೇ ಬದಲಾಗುವುದನ್ನ ಬಯಲು ಮಾಡಿದೆ. ನಾನೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗೋಳ ಗ್ರಾಮದ ಬಳಿ ಇದ್ದೇನೆ. ಈ ಸ್ಥಳದಲ್ಲಿ ಏನು ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಹಾಲಿನ ನೊರೆಯಂತೆ ಉಕ್ಕಿ ಬರ್ತಾ ಇರುವಂತದ್ದು ಕೈಗಾರಿಕೆಗಳಿಂದ ಬರುವಂತಹ ತ್ಯಾಜ್ಯದ ಕೆಮಿಕಲ್ ಯುಕ್ತ ನೀರು. ಸಾಕಷ್ಟು ಕಡು ಕಪ್ಪು ಬಣ್ಣದಲ್ಲಿ ಮತ್ತೆ ಹಳದಿ ಬಣ್ಣದಲ್ಲಿ ಆ ನೀರು, ಆ ಕೆಮಿಕಲ್ ಯುಕ್ತ ನೀರನ್ನ ನೀವು ಹಾಗೇ ಸಹ ನೋಡ್ಬೋದು. ಇಲ್ಲಿಂದ ನೇರವಾಗಿ ಅದು ಕಾವೇರಿ ನದಿಗೆ ಹೋಗಿ ಸೇರ್ತದೆ. ಹೀಗಾಗಿಯೇ TV9 ಆ ರಿಯಾಲಿಟಿ ಚೆಕ್ ಅನ್ನ ಮಾಡಬೇಕು ಅಂತೇಳಿ ಎರಡು ಭಾಗ, ಇದೊಂದು ಅತ್ಯಂತ ಸೂಕ್ತವಾದಂತಹ ಸ್ಥಳ. ಯಾಕಂದ್ರೆ ಇಲ್ಲಿರುವಂತಹ ನೀರು, ಎರಡೂ ನೀರು, ಒಂದು ಪ್ರಕೃತಿದತ್ತವಾಗಿ ಹರಿದು ಬರ್ತಾ ಇರುವಂತಹ ಕಾವೇರಿ ನದಿಯ ನೀರು, ಮತ್ತೊಂದು ಕಡೆ ಕೈಗಾರಿಕಾ ಪ್ರದೇಶದಿಂದ ಹರಿದು ಬರ್ತಾ ಇರುವಂತಹ ತ್ಯಾಜ್ಯಯುಕ್ತ ಕೆಮಿಕಲ್ ಅನ್ನ ಮಿಶ್ರಣಗೊಂಡಂತಹ ನೀರು. ಇವೆರಡೂ ಯಾವ ರೀತಿ ಇದೆ ಅಂತೇಳಿ ಒಂದು ರಿಯಾಲಿಟಿ ಚೆಕ್ ಅನ್ನ TV9 ಇಲ್ಲಿ ಮಾಡ್ತಾ ಇದೆ. ಇದಕ್ಕಾಗಿ ನಾನು 2 ಬಾಟಲ್ಗಳನ್ನ ತೆಗೆದುಕೊಳ್ತಾ ಇದ್ದೇನೆ. ಇದು ಕಾವೇರಿ ನದಿಯ ಅಂದ್ರೆ ಪ್ರಕೃತಿ ದತ್ತವಾಗಿ ಹರಿದು ಬರ್ತಾ ಇರುವಂತಹ ಕಾವೇರಿ ನದಿ ನೀರು.
ಸ್ಥಳಕ್ಕೆ ಬಂದರೆ ಗಬ್ಬೆದ್ದು ನಾರ್ತಾ ಇದೆ. ಹೀಗಾಗಿ ಮಾಸ್ಕನ್ನು ಸಹ ನಾನು ಹಾಕ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೇನೆ. ಸೊ ಇಲ್ಲಿ ಅಂದರೆ ಮಿಶ್ರಣ ಆಗ್ತಾ ಇರುವಂತಹ ನೀರನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಈಗ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಇದು ಪ್ರಕೃತಿದತ್ತವಾಗಿ ಕಾವೇರಿ ನದಿ ನೀರೇನು ಹರಿದು ಬರ್ತಾ ಇದೆ. ಸೊ ಕಾವೇರಿ ನದಿಯ ನೀರು ನಾಲೆಯಿಂದ ಹರಿದು ಬರೆದಂತಹ ನೀರು ಈ ರೀತಿಯಾಗಿದ್ದರೆ, ಮತ್ತೊಂದು ಕಡೆ ಕೆಮಿಕಲ್ ಯುಕ್ತವಾದಂತಹ ನೀರು ಅಂದರೆ ಕೈಗಾರಿಕಾ ಪ್ರದೇಶದಿಂದ ಹರಿದು ಬರ್ತಾ ಇರುವಂತಹ ನೀರಿನ ನಂತರ ಅಂದರೆ ನಾಲೆಗೆ ಸೇರಿದ ನಂತರ ನಾಲೆಯ ನೀರು ಸಹ ಇಷ್ಟು ಸ್ವಚ್ಛವಾಗಿದ್ದಂತಹ ನೀರು ಈ ರೀತಿಯಾಗಿ ಬದಲಾಗಿರುವಂಥದ್ದು. ಇನ್ನು ತ್ಯಾಜ್ಯ ನೀರು ಕಾವೇರಿಗೆ ಸೇರ್ತಾ ಇರೋ ಬಗ್ಗೆ ಸಾಕಷ್ಟು ಬಾರಿ ದೂರು ನೀಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ ಇಲ್ಲ, ನಾವು ಈಗ ಆಲ್ರೆಡಿ ಸುಮಾರು 10-15 ಸಲ ಅರ್ಜಿ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೂ, ಬರ್ತಾರೆ ಮಾಡಿಸ್ತೀವಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಅದೇನೇ ಆಗ್ಲಿ, ನದಿಗಳು ಇದ್ದರೆ ನಾವು, ನೀರಿದ್ದರೆ ಜೀವನ. ಇನ್ನಾದ್ರೂ ನಾವು ಎಚ್ಚೆತ್ತು ನದಿಗಳು ಕಲುಷಿತವಾಗುವುದನ್ನ ತಡೆಯಬೇಕಿದೆ. ಸರ್ಕಾರವು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದಿದ್ರೆ ಮುಂದೆ ಗಂಡಾಂತರವಂತೂ ಕಟ್ಟಿಟ್ಟ ಬುತ್ತಿ. ರಾಮ್, TV9 ಮೈಸೂರು.